ದಕ್ಷಿಣ ಭಾರತದ ಭಕ್ತಿ ಪರಂಪರೆ. ಇಂದು ನಾವು ದಕ್ಷಿಣ ಭಾರತದ ಭಕ್ತಿ ಪರಂಪರೆ ಇದರ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿವರಣೆಯು ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿದೆ. ಎರಡೂ ಭಾಷೆಯಲ್ಲೂ ನೀವು ಈ ವಿವರಣೆಯನ್ನು ಕೇಳಬಹುದು. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಲಾಗಿದೆ. ಆಂಡಾಳ್ ತಮಿಳುನಾಡಿನ ವಿಷ್ಣು ಭಕ್ತರಾದ 12 ಮಂದಿ ಆಳ್ವರಲ್ಲಿ ಆಂಡಾಳ್ ಕೂಡ ಒಬ್ಬರು. ಇವರು ವಿಷ್ಣು ಚಿತ್ತರ ಸಾಕುಮಗಳು. ವಿಷ್ಣು ಚಿತ್ತರು ಒಬ್ಬ ಆಳ್ವಾರ್. ಇವರನ್ನು ಪೆರಿ ಆಳ್ವಾರ್ ಎಂಬ ಹೆಸರಿನಿಂದ ಕರೆಯುತ್ತಾರೆ. ಆಂಡಾಳರ ಮೂಲ ಹೆಸರು ಗೋದಾದೇವಿ. ಇವರು ಕೃಷ್ಣನ ಭಕ್ತರು. ಶ್ರೀ ವಿಲ್ಲಿಪುತ್ತೂರಿನಲ್ಲಿರುವ ಕೃಷ್ಣ ದೇವಸ್ಥಾನಕ್ಕೆ ಇವರ ತಂದೆ ಹೂಮಾಲೆ ಮಾಡಿ ದೇವರಿಗೆ ಮುಡಿಸುತ್ತಿದ್ದರು. ಆಂಡಾಳ್ರವರು ಕೃಷ್ಣನನ್ನೇ ಪ್ರೇಮಿಸಿ ಆತನೇ ತನ್ನ ಗಂಡನೆಂದು ಹೇಳುತ್ತಿದ್ದರು. ಇವರು ತಿರುಪಾಮೈ ಎಂಬ ಗ್ರಂಥ ರಚಿಸಿ ದೇವರಿಗೆ ಸಮರ್ಪಿಸಿದರು. ತಮಿಳುನಾಡಿನಲ್ಲಿ ಈ ತಿರುಪಾಮೈ ವೃತಾಚರಣೆಗೆ ತುಂಬ ಪ್ರಸಿದ್ಧಿ ಹೊಂದಿದೆ. ಆಳ್ವರರ ಪ್ರಕಾರ ವಿಷ್ಣು ಭಕ್ತರಾದವರೆಲ್ಲರೂ ಸಮಾನರು. ಅವರ ಹುಟ್ಟನ್ನು ಯಾರೂ ಕೇಳಬಾರದು. ಜಾತಿ ಭಾವನೆ ಘೋರ ಪಾಪವೆಂದು ಇವರು ಭಾವಿಸಿದ್ದರು. ಈ ವಿವರಣೆಯು 7ನೇ ತರಗತಿಯ ಪುಸ್ತಕದಲ್ಲಿ ಇದೆ. ಈ ರೀತಿಯ ಅನೇಕ ಕಥೆಗಳನ್ನು ಕೇಳಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.